ಅಮೃತಧಾರೆ ಸೀರಿಯಲ್ ಕೊನೆಗೂ ಭೂಮಿಕಾಗೆ ಪ್ರಪೋಸ್ ಮಾಡಿದ ಗೌತಮ್. ಅಮೃತಧಾರೆ ಧಾರಾವಾಹಿಯಲ್ಲಿ ಶಕುಂತಲಾಳಿಗೆ ಎಲ್ಲವೂ ತನ್ನಿಂದ ಕೈ ಮೀರಿ ಹೋಗುತ್ತಿದೆ ಎಂಬ ಆತಂಕವೇ ಹೆಚ್ಚಾಗಿದೆ. ಇಷ್ಟವಿಲ್ಲದಿದ್ದರೂ ಗೌತಮ್ಗೆ ಭೂಮಿಕಾಳ ಜೊತೆಗೆ ಮದುವೆ ಮಾಡಲಾಯಿತು. ಜಯದೇವ್ ಮಾಡಿಕೊಂಡ ಎಡವಟ್ಟಿನಿಂದ ಭೂಮಿಕಾ ಎದುರು ಸೋತು ಶಕುಂತಲಾ ಮಲ್ಲಿಯನ್ನು ಎರಡನೇ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕಾಯಿತು. ಇದೆಲ್ಲರಿಂದಲೂ ಈಗ ಶಕುಂತಲಾಳಿಗೆ ಹಿಂಸೆಯಾಗುತ್ತಿದೆ. ಆದರೆ ಈಗಾಗ ಪಾರ್ಥನ ಹೊಸ ಲವ್ ಸ್ಟೋರಿ ನೋಡಿ ಶಕುಂತಲಾ ಗಾಬರಿಯಾಗಿದ್ದಾಳೆ. ಅಪ್ಪಿ ಪಾರ್ಥನ ಹಿಂದೆ ಇನ್ಫಾರ್ಮರ್ ಅಪೇಕ್ಷಳನ್ನು ಪಾರ್ಥ ಪ್ರೀತಿಸುತ್ತಿರುವ ವಿಚಾರವನ್ನು ತಿಳಿದ ಶಕುಂತಲಾಳಿಗೆ ಆತಂಕ ಹೆಚ್ಚಾಗಿದೆ. ತನಗಿಷ್ಟವಿಲ್ಲದ ಅಪೇಕ್ಷಳನ್ನು ಯಾವುದೇ ಕಾರಣಕ್ಕೂ ಮನೆಗೆ ಸೊಸೆಯಾಗಿ ಕರೆತರಬಾರದು ಎಂದು ತೀರ್ಮಾನಿಸಿದ್ದಾಳೆ. ಹೀಗಾಗಿ ತನ್ನ ಸಹೋದರ ಲಕ್ಷ್ಮೀಕಾಂತನ ಜೊತೆಗೆ ಮಾತನಾಡಿದ್ದು ಇನ್ಫಾರ್ಮರ್ ಮನೆಗೆ ಕಳುಹಿಸಿದ್ದಾರೆ. ಅವರಿಗೆ ಪಾರ್ಥ ಮತ್ತು ಅಪೇಕ್ಷಳ ಮಾಹಿತಿಯನ್ನು ನೀಡಿದ್ದು ಅವರಿಬ್ಬರು ಎಲ್ಲಿಗೆ ಹೋಗುತ್ತಾರೆ, ಏನು ಮಾಡುತ್ತಾರೆ ಎಂಬ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸಬೇಕು ಎಂದು ಹೇಳಿದ್ದಾರೆ. ಸದ್ಯ ಪಾರ್ಥ ಮತ್ತು ಅಪೇಕ್ಷ ಇಬ್ಬರು ಮನೆಯಲ್ಲಿ ಸುಳ್ಳು ಹೇಳಿ 2 ದಿನ ಟ್ರಿಪ್ ಎಂಜಾಯ್ ಮಾಡಲು ಹೊರಟಿದ್ದಾರೆ. ಅಪೇಕ್ಷಳಿಗೆ ಮನೆಯಲ್ಲಿ ಸುಳ್ಳು ಹೇಳಿದ್ದು ತಪ್ಪು ಎಂಬ ಪಶ್ಚಾತ್ತಾಪ ಕಾಡುತ್ತಿದೆ. ಅಮ್ಮನ ಇತಿಹಾಸ ಕೆದಕಿದ ಜಯದೇವ್. ಇತ್ತ ಜಯದೇವನಿಗೂ ಇನ್ಫಾರ್ಮರ್ ಬಗ್ಗೆ ಹೇಳಿದ್ದು ಲಕ್ಷ್ಮೀಕಾಂತ್ ಅಕಸ್ಮಾತ್ ಆಗಿ ಅವರ ತಂಗಿ ಶಕುಂತಲಾ ಹಿಂದೆ ಏನೆಲ್ಲ ಮಾಡಿದ್ದರು ಎಂಬುದನ್ನು ಹೇಳಲು ಯತ್ನಿಸಿದ್ದಾನೆ. ನಿಮ್ಮ ಅಮ್ಮನ ಕಥೆಯನ್ನು ಪೇಪರ್ನಲ್ಲಿ ಪೆನ್ ಬಳಸಿ ಬರೆದಿದ್ದಲ್ಲ, ರಕ್ತದಲ್ಲಿ ಬರೆದಿರುವುದು. ನಿಮ್ಮ ತಾಯಿಯ ಇತಿಹಾಸವನ್ನು ಓದುವವರ ರಕ್ತ ತಣ್ಣಗಾಗುತ್ತೆ ಎನ್ನುತ್ತಾನೆ. ಅಷ್ಟರಲ್ಲಿ ಶಕುಂತಲಾ ಅಣ್ಣನ ಮಾತನ್ನು ತಡೆ ಹೇಳುತ್ತಾಳೆ. ಆದರೆ ಜಯದೇವನಿಗೆ ಕುತೂಹಲ ಉಂಟಾಗಿ ಏನದು ಹೇಳಿ ಎಂದು ಬಲವಂತನಾಗಿ ಕೇಳುತ್ತಾನೆ. ಆದರೂ ಲಕ್ಷ್ಮೀಕಾಂತ್ ಬಾಯಿ ಬಿಡುವುದಿಲ್ಲ. ಸಾಲಗಾರರ ಸುಳಿಯಲ್ಲಿ ಸಿಲುಕಿದ ಜೀವನ್. ಇತ್ತ ಜೀವನ್ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ದೊಡ್ಡ ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ. ಕೆಲಸ ಕಳೆದುಕೊಂಡಿದ್ದರೂ ಮನೆಯಲ್ಲಿ ಹೇಳಿಲ್ಲ. ಮದುವೆ ಮನೆ ಅಂತೆಲ್ಲ ಸಾಲ ಮಾಡಿಕೊಂಡಿದ್ದು ಈಗ ಸಾಲಗಾರರು ಹಣ ಕೇಳಿಕೊಂಡು ಫೋನ್ ಮಾಡುತ್ತಿದ್ದಾರೆ. ಮಂದಾಕಿನಿ ಹಣವನ್ನು ಸಾಲಗಾರಿಗೆ ಕೊಡಬೇಕು. ಸಾಲದಲ್ಲಿ ಸಿಲುಕಿದ್ದೇನೆ ಎಂಬ ಟೆನ್ಷನ್ ಇದೆ. ಆದರೆ ಜೀವನ್ ಕೆಲಸ ಕಳೆದುಕೊಂಡಿರುವುದು ಗೊತ್ತಾದರೆ ಏನೆಲ್ಲ ರಾಮಾಯಣ ಆಗುತ್ತದೋ ಗೊತ್ತಿಲ್ಲ. ಎಲ್ಲ ಕಂಪನಿಗಳಲ್ಲೂ ಕೆಲಸದಿಂದ ನೌಕರರನ್ನು ತೆಗೆಯುತ್ತಿರುವ ಸುದ್ದಿ ಕೇಳಿ ಗಾಬರಿಯಾಗಿದ್ದಾರೆ. ಆದರೆ ಜೀವನ್ ಈಗಾಗಲೇ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಕೊನೆಗೂ ಪ್ರಪೋಸ್ ಮಾಡಿದ ಗೌತಮ್. ಇತ್ತ ಗೌತಮ್ ಮತ್ತು ಭೂಮಿಕಾ ಕತೆ ನಿಂತಲ್ಲೇ ನಿಂತಿದೆ. ಇಬ್ಬರು ಕೂಡ ಪ್ರಪೋಸ್ ಮಾಡುತ್ತಿಲ್ಲ. ಇಬ್ಬರ ಸಂಸಾರವೂ ಮುಂದುವರಿಯುತ್ತಿಲ್ಲ. ಇದು ಆನಂದ್ಗೆ ಕಷ್ಟವಾಗಿದೆ. ಗೆಳೆಯನು ಆದಷ್ಟು ಬೇಗ ಸೆಟಲ್ ಆಗಿ ಎಂದು ಏನೇನೋ ಪ್ರಯತ್ನ ಮಾಡುತ್ತಿದ್ದಾನೆ. ಈಗ ಮೀಟ್ ಎಂದು ಮರಾಠಿ ಭಾಷೆ ಕಲಿಯುತ್ತಿರುವ ಗೌತಮ್ಗೆ ಭೂಮಿಕಾ ಮತ್ತು ಆನಂದ್ ಆಟವಾಡಿಸಿದ್ದಾರೆ. ಹಾಯ್ ವೆಲ್ಕಮ್, ನಮಸ್ಕಾರ, ಹೇಗಿದ್ದಾರೆ? ಹೀಗೆ ಒಂದಷ್ಟು ಪದಗಳನ್ನು ಬೆಂಗಾಲಿಯಲ್ಲೂ ಕೇಳಿಕೊಂಡು ಮುಂದಾದ ಆನಂದ್ ಕೊನೆಗೂ ಐ ಲವ್ ಯು ಎಂದು ಹೇಳಿಕೊಂಡು ಹೇಳಿಬಿಟ್ಟಿದ್ದಾನೆ. ಅದನ್ನೇ ಗೌತಮ್ ಭೂಮಿಕಾ ಹೇಳಿದ್ದಾನೆ. ಒಟ್ಟಿನಲ್ಲಿ ಹೆಂಡತಿ ಭೂಮಿಕಾಳಿಗೆ ಗೌತಮ್ ಪ್ರಪೋಸ್ ಮಾಡಿದಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.